ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡನವರು ತುಮಕೂರು ಜಿಲ್ಲೆಯಿಂದ ಸ್ಪರ್ಧಿಸುತ್ತಿದ್ದು ಅವರನ್ನು ನಾವು 3 ಲಕ್ಷ ಮತಗಳಿಂದ ಗೆಲ್ಲಿಸಿಕೊಂಡು ಬರ್ತೀವಿ ಎಂದು ಹಜ್ ಮತ್ತು ಆಹಾರ ಸಚಿವರಾದ ಬಿ.ಝೆಡ್. ಜಮೀರ್ ಅಹಮದ್ ಅವರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಹೇಳಿಕೆ ನೀಡಿದರು. ಕನಿಷ್ಠ 3 ಲಕ್ಷ ಮತ ಅಲ್ಲ, ಅದು ತುಮಕೂರಿನ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಇಲ್ಲ, ಅವ್ರಿಗೆ ಏನಾಗಿದೆ, 8 ಕಡೆಯಿಂದಲೂ ಬರ್ತಾರೆ. ತುಮಕೂರಿಂದ ನೀವು ಮಾಡ್ತಾರೆ, ಆ ಥರದಾಗ ನೀವು ಅಂತಾರೆ, ಚಿಕ್ಕಮಗಳೂರಿಂದಲೂ ನೀವೇ ನಿಮಗೆ ಅಂತಾರೆ, ಉಡುಪಿಯಿಂದಲೂ ಅವ್ರು ನನಗೆ ಅಂತಾರೆ. ದೇವೇಗೌಡರು ಎಲ್ಲ ಕಡೆಯಲ್ಲೂ ಬರ್ತಾರೆ, ಇರೋದು ನಿಜ ಕೊಟ್ಬಿಟ್ಟಿದ್ದೀವಿ. ಅಲ್ಲಿ ಯಾರು ಕೊಟ್ಟರು JDS ಅವರು ಗೆಲ್ಲ ಸಾಧ್ಯ ಇದೆ. ನಾವು ಸರ್ವಿಸ್ ಅಲೈನ್ಸ್ ಆಗಿ ಹೋಗ್ತಾ ಇದ್ದರಿಂದ ಜಾಯಿಂಟಾಗಿ ಹೋಗ್ತಾ ಇಲ್ಲ ಕಾಂಗ್ರೆಸ್ ಮತ್ತು JDS ಯಾರು ಬೇಕಾದರೂ ಗೆಲ್ಬೋದು. ಹಾಗಾಗಿ ಯಾರೋ ನಾವು ಬೇರೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟು ಅಲ್ಲೂ ಗೆಲ್ಬೋದು. ದೇವೇಗೌಡರು ಇಲ್ಲಿ ಕನಿಷ್ಠ 3 ಲಕ್ಷ ಈಗ ಅವರು ಒಪ್ಪಿಗೆ ಒಪ್ತಿದ್ರೆ ಅವ್ರು ಬಿಟ್ಟಿದ್ದು ನಾನು ಎಲ್ಲ ಒಪ್ಕೊಳ್ತಾರೆ ನನ್ನ ನಂಬಿಕೆ ಇದೆ. ಅವ್ರು ಒಪ್ಕೊಳ್ತಾರೆ. 4 ಪಟ್ಟು ನಾನು ಸರ್, ಇನ್ನೊಂದು ವಿಚಾರ ಇದೆ. ದಕ್ಷಿಣ ಕ್ಷೇತ್ರದಿಂದ ಮೋದಿ ಸ್ಪರ್ಧೆ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಇನ್ನು ಆಧಾರ ಏನಿಲ್ಲ, ನೀವು ಹೇಳ್ತಾರೆ